ಇಂದು ನಾವು ಅವರ ಸ್ಮರಣಾರ್ಥ ವಿಶ್ವ ಹಿಂದೂ ಪರಿಷತ್ ಭಟ್ಕಳ ಘಟಕ ಮತ್ತು ವಿವಿಧ ಸಂಘ ಪರಿವಾರದವರ ಸಂಯುಕ್ತ ಆಶ್ರಯದಲ್ಲಿ ಶ್ರದ್ಧಾಂಜಲಿ ಸಭೆಯನ್ನ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಭಾಗವಹಿಸಿದಂತ ಹಿರಿಯರ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೇವೆ. ಶ್ರೀ ಮಹಾಬಲೇಶ್ವರ ಹೆಗಡೆ ವಿಶ್ವ ಹಿಂದೂ ಪರಿಷತ್ ಕ್ಷೇತ್ರೀಯ ಸತ್ಸಂಗ ಪ್ರಮುಖರು ಶಿರ್ಷಿ. ಶ್ರೀ ಗಂಗಾಧರ ಹೆಗಡೆ ವಿಶ್ವ ಹಿಂದೂ ಪರಿಷತ್ ಉತ್ತರ ಪ್ರಾಂತದ ಉಪಾಧ್ಯಕ್ಷರು ಶಿರ್ಷಿ. ಶ್ರೀ ರಾಮಕೃಷ್ಣ ನಾಯಕ್ ವಿಶ್ವ ಹಿಂದೂ ಪರಿಷತ್ ಭಟ್ಕಳ ತಾಲೂಕು ಅಧ್ಯಕ್ಷರು ಸರ್ಪನಕಟ್ಟ. ಶ್ರೀ ಗೋವಿಂದ್ ನಾಯ್ಕ್ ಮಾಜಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪಶ್ಚಿಮ ಘಟಕ ಸಂರಕ್ಷಣಾ ಸಮಿತಿ ಭಟ್ಕಳ. ಶ್ರೀ ಸಂದೀಪ್ ಶೆಟ್ಟಿ ದಿವಂಗತ ಶಂಕರ್ ಶೆಟ್ಟಿ ಅವರ ಸುಪುತ್ರ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತಾಲೂಕಾ ವ್ಯವಸ್ಥಾ ಪ್ರಮುಖರು ಹಾಗೂ ಬಂದಂತ ಮಾಧ್ಯಮ ಮಿತ್ರರು ಹಾಗೂ ಬಂದಂತ ಎಲ್ಲ ಸಮಸ್ತ ಜನರಿಗೆ ಓಡಾಡಿದಾಗ ಅದನ್ನ ಈಗ ಪುನರ್ಟಿ ಮತ್ತೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಅನೇಕ ಹೋರಾಟದ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂತಹ ನಿರ್ಧಾರಗಳು ಮತ್ತೆ ಆವೇಶದಲ್ಲಿ ಜನರುಗಳನ್ನ ಶಾಂತ ಮಾಡುವಂಥದ್ದು ಮತ್ತೆ ಕೂತಾಗ ಅವರನ್ನ ಉತ್ಸಾಹ ತುಂಬುವಂಥದ್ದು, ಈ ಎಲ್ಲ ಚಟುವಟಿಕೆಗಳಿಂದ ನಿರಂತರವಾಗಿ ವಿಶ್ವ ಹಿಂದೂ ಪರಿಷತ್ತಿನ ಚಟುವಟಿಕೆ ಭಟ್ಕಳದಲ್ಲಿ ಹಾಕೊಂಡು ಬರ್ತಾ ಇದೆ. ಇವತ್ತು ನಾನು ಒಬ್ಬರ ಮನೆಗೆ ಹೋಗಿ ಪಾನೀಯ ತಿಳ್ಕೊಂಡು ಬಂದೆ. ಅಲ್ಲಿ ಹೇಳ್ತಾ ಇದ್ರು, ಸಾಧಾರಣವಾಗಿ ಹಿರಿಯರುಗಳೆಲ್ಲರೂ ಕೂಡ ಇವತ್ತು ನಮ್ಮ ಎದುರಿನಲ್ಲಿ ಕಣ್ಮರೆ ಆಗ್ಬಿಡ್ತಾ ಇದ್ದಾರೆ. ಅಂದರೆ ಇವತ್ತು ಶಂಕರ್ ಶೆಟ್ಟಿ ಇಲ್ಲ ಅಥವಾ ಡಾಕ್ಟರ್ ಚಿತ್ತರಂಜನವರಿಲ್ಲ, ಇನ್ನೂ ಅನೇಕ ಹಿರಿಯರುಗಳೆಲ್ಲರೂ ನಾವು ಏನು ನೋಡಿದ್ವಿ ಅವರುಗಳೆಲ್ಲರೂ ನಮ್ಮ ಕಣ್ಣಿನಿಂದ ದೂರ ಆಗಿದ್ದಾರೆ. ಅದಕ್ಕಾಗಿ ನಾವೇನೇ ಒಂದು ಮಾಡೆಲ್ ಆಗಬೇಕು ಅಂತೇಳಿದ್ರೆ ಇವುಗಳನ್ನ ಸ್ಮರಣೆ ಮಾಡ್ಕೊಳ್ಬೇಕು, ಮತ್ತೆ ಹೆಚ್ಚಿನ ಸಮಯವನ್ನು ನಾವು ಕೊಡಬೇಕು. ಅಷ್ಟೇ ಅಲ್ಲ, ಯಾವುದೇ ಸಂದರ್ಭದಲ್ಲಿ ಸಮಾಜಕ್ಕಾಗಿ ತೊಂದರೆ ಬಂದಾಗ ಆ ಸಂದರ್ಭದಲ್ಲಿ ಎದ್ದು ನಿಲ್ಲುವಂಥದ್ದು ಇವತ್ತು ರಾಷ್ಟ್ರದ ಹೂವು ಅದೇ. ನಾವು ನಿಶ್ಚಿತವಾಗಿ ಇಡೀ ಹಿಂದೂ ಸಮಾಜವನ್ನ ಬಳಿ ಎದುರಿಸದೇ ಹೋದರೆ ಅನಾಯಾಸವಾಗಿ ನಮ್ಮ ಜೀವನ ಹಾಳಾಗುವಂತಹ ಒಂದು ಸಂದರ್ಭ ಇದೆ. ಆ ಕಾರಣಕ್ಕಾಗಿ ನಾವು ಪದೇ ಪದೇ ಶಂಕರ್ ಶೆಟ್ಟರನ್ನ ನೆನೆಸ್ಕೊಳ್ತಾ ಅವರ ಮಾರ್ಗದಲ್ಲಿ ನಡೆಯೋದಕ್ಕೆ ನಮಗೆಲ್ಲರಿಗೂ ಕೂಡ ದೇವರು ಪ್ರೇರಣೆಯನ್ನು ಕೊಡಿ, ಮಾರ್ಗವಾಗಿ ನಮಗೆಲ್ಲರಿಗೂ ಅನುಗ್ರಹವನ್ನು ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಎರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತ ನಮಗೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಹರಿ ಬಂಧುಗಳೇ, 20 ದಿನಗಳ ಹಿಂದೆ ನಾವು ಇಂಥದ್ದೊಂದು ಸಭೆಗಾಗಿ ಸೇರಬೇಕಾಗಿತ್ತು ಅನ್ನುವಂಥ ಕನಿಷ್ಠ ಕಲ್ಪನೆ ನಮಗೆ ಯಾರಿಗೂ ಇರಲಿಲ್ಲ. ಕಾರಣ, ಆಗಸ್ಟ್ 10 ಭಾನುವಾರ ಇದೇ ಜಾಗದಲ್ಲಿ ಮಾರಿಕಾಂಬಾ ದೇವಸ್ಥಾನದ ಒಂದು ಬೈಠಕಿತ್ತು. ಸುಮಾರು 2 ಗಂಟೆಗಳ ಕಾಲ ನಮ್ಮೊಂದಿಗೆ ಅವರು ಲವಲವಿಕೆಯಿಂದ ಆ ಬೈಠಕದಲ್ಲಿ ಭಾಗವಹಿಸಿದರು. ಮುಂದಿನ ಭಾನುವಾರ 17 ಭಾನುವಾರ ದಿನ ಸಂಜೆ ಸಂಘ ಸೆಟ್ ಏನಿಲ್ಲ ಅನ್ನುವಂಥ ಕಹಿ ವಿಷಯವನ್ನ ನಮಗೆ ಅರಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಕೃಷ್ಣಾಷ್ಟಮಿಯ 2 ದಿನ ಮುಂಚೆ ಸಂಘ ಸೆಟ್ಗೆ 2 ಬಾರಿ ಫೋನ್ ಮಾಡಿದೆ. ಅವ್ರು ಫೋನ್ ರಿಸೀವ್ ಮಾಡಲಿಲ್ಲ. ಯಾಕೆ, ನಾನು ಯಾವಾಗಲೂ ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡ್ತಿದ್ರು, ಯಾಕೆ ಅದು ಫೋನನ್ನು ಪಿಕ್ ಮಾಡಲಿಲ್ಲ ಅನ್ನೋದ್ರಿಂದ ಅವ್ರ ಮಗನಿಗೆ ಫೋನ್ ಮಾಡಿದೆ. ಸಂದೀಪ್ಗೆ ಫೋನ್ ಮಾಡುವಾಗ ಸಂದೀಪ್ ಹೇಳಿದ್ರು, ಇಲ್ಲ ತಂದೆಯವರಿಗೆ ಸ್ವಲ್ಪ ಸುಸ್ತು, ಆರಾಮಿಲ್ಲ, ನಾವು ಮಣಿಪಾಲ್ ಆಸ್ಪತ್ರೆಯಲ್ಲಿ ಇದ್ದೇವೆ ಅಂತ ಹೇಳಿ. ಆಗ ನಾನು ಯಾಕೆ ಫೋನ್ ಮಾಡಿದೆ ಅಂತ ಕೇಳಿದವಾಗ ನಾನು ಹೇಳಿದೆ. ಅವರು ನನ್ನ ಹತ್ರ ಹೇಳ್ತಾ ಇದ್ರು, ವಿಶ್ವ ಹಿಂದೂ ಪರಿಷತ್ ಸ್ಥಾಪನಾ ದಿನಕ್ಕೆ ಗೋಪಾಲಕೃಷ್ಣದಲ್ಲಿ ಪೂಜೆ ಮಾಡ್ತಾ ಇದ್ರು ವಿಷಯ ಗೊತ್ತಿತ್ತು. ಆ ಪೂಜೆ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಬೇಕಿತ್ತು ಅಂದವಾಗ ಸಂದೀಪ್ ತಂದೆಯವರನ್ನ ಕೇಳಿ ಹೇಳಿದಂತೆ ನನಗೆ ವಿಚಾರವನ್ನ ಸಂದೀಪ್ ತಿಳಿಸಿದ್ರು. ನಾನು ಇವತ್ತು ವಿಶ್ವ ಹಿಂದೂ ಪರಿಷತ್ ಒಂದು ಸಣ್ಣ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದೆ ಅಂದ್ರೆ ಅದಕ್ಕೆ ಶಂಕರ್ ಶೆಟ್ಟರ್ ಕಾರಣ. ಶಂಕರ್ ಶೆಟ್ಟರ್ ನನಗೆ ಸಿಕ್ಕಿದವಾಗೆಲ್ಲ ಹೇಳುದು, ರಾಮಕೃಷ್ಣ ವಿಶ್ವ ಹಿಂದೂ ಪರಿಷತ್ ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿ.
ಅದೆಲ್ಲ ನೋಡುವಂತವಾಗಿದ್ದೆ. ಇದೇ ಆಂಜನೇಯನ ಮುಂದೆ ಒಂದು ದಿವಸ ಹೇಳಿದ್ರು, ನೀವು ಆ ಜವಾಬ್ದಾರಿಯನ್ನ ನೀವು ನಿಭಾಯಿಸಬೇಕು ಅಂತೇಳಿ ಒತ್ತಾಯ ಮಾಡಿ ನನಗೆ ಆ ಜವಾಬ್ದಾರಿಯನ್ನ ನನಗೆ ಅವರು ಕೊಟ್ಟರು. ಮಲ್ಲಿಗೆಯೊಂದಿಗೆ ದಾರ, ಆ ರೀತಿಯಲ್ಲಿ ಅವರೊಂದಿಗೆ ನಾನು ವಿಶ್ವಾಸ ಪರಿಸರಕ್ಕೆ ಪಾದಾರ್ಪಣೆ ಮಾಡಿ 1 ವರ್ಷ ಆಯಿತು. ಸಂತೋಷ್ ಶೆಟ್ಟರು ಹುಟ್ಟು ಮತ್ತು ಸಾವುಗಳ ಮಧ್ಯದಲ್ಲಿನ ಜೀವನವನ್ನ ಸಂಘದ ಕೆಲಸ ನನ್ನ ಕರ್ತವ್ಯ ಅಂತ ಭಾವಿಸಿ ಇಷ್ಟು ವರ್ಷ ಸಮಾಜದ ಸೇವೆಯನ್ನ ಮಾಡಿದ್ದಾರೆ. ಅವರು ಬಿಟ್ಟು ಹೋದಂತ ಆದರ್ಶ, ಕಟ್ಟಿಕೊಟ್ಟಂತ ಚಿಂತನೆಗಳನ್ನ ಮುಂದಿನ ದಿನದಲ್ಲಿ ನಾವು ಸಮಾಜ ಕಟ್ಟುವಲ್ಲಿ ಅದನ್ನ ಅಳವಡಿಸಿಕೊಳ್ಳಬೇಕು. ಇನ್ನೊಂದು ವಿಚಾರ ಹೇಳ್ಬೇಕಾದ್ರೆ ನನ್ನ ಕಣ್ಣಂಚಲ್ಲಿ ನೀರು ಬರ್ತದೆ. ಯಾಕೆಂದ್ರೆ ಸಾವು ನನಗೆ ನಿಶ್ಚಿತ ಅಂತ ಗೊತ್ತಾದವಾಗ ಸಂತೋಷ್ ಶೆಟ್ಟರು ಡಾಕ್ಟರ್ ಬಳಿ ಕೇಳ್ತಾರಂತೆ, ನಾನು 1 ವಾರ ಬದುಕಬಹುದಾ? ಯಾಕೆ ಅಂತ ಕೇಳಿದ್ರೆ ಸ್ವಲ್ಪ ಸಮಾಜದ ಕೆಲಸ ಬಾಕಿ ಇದೆ, ಅದನ್ನ ಪೂರೈಸಬೇಕು. ಈ ಮಾತು ಒಬ್ಬ ಇದು RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗರಡಿಯಲ್ಲಿ ಬಂದವರಿಗೆ ಮಾತ್ರ ಇಂಥ ಯೋಚನೆ ಬರಲಿಕ್ಕೆ ಸಾಧ್ಯ ಅಂತ ನಮ್ಮ ಸಂದರ್ಭದಲ್ಲಿ ಹೇಳ್ಬಹುದು. ಹಾಗೆ ಸಂತೋಷ್ ಶೆಟ್ಟರು ಇದ್ದಾರೆ, ಇದ್ದೇ ಇರ್ತಾರೆ. ನಮ್ಮ ಮನೋಮಂದಿರದಲ್ಲಿ ಅವರು ಸದಾ ಇರ್ತಾರೆ. ಹಿರಿಯವರು ತುಂಬಾ ಜನ ಮಾತಾಡೋರಿದ್ದಾರೆ, ಹಾಗಾಗಿ ನಾನು ವಿಶೇಷವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆ ಮಾರಿಕಾಂಬಾ ದೇವಿ, ಚನ್ನಪಟ್ಟಣ ಹನುಮಂತ ಅವರ ದಿವ್ಯಾತ್ಮಕ್ಕೆ ಚಿರಶಾಂತಿಯನ್ನು ನೀಡಿ ಅಂತ ಹೇಳಿದ ಭಾವುಕತೆಯಿಂದ ನಾನು ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಅವಕಾಶಕ್ಕಾಗಿ ಧನ್ಯವಾದಗಳು. ಸಂತೋಷ್ ಶೆಟ್ಟರು ಅಮ್ಮರ ಬಗ್ಗೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭಾಸವಾಗ್ತದೆ ಅದು ಕೆಲವೇ ಮಂದಿ. ಸಂತೋಷ್ ಶೆಟ್ಟರು ಯಾವುದೇ ಜವಾಬ್ದಾರಿ ಇಲ್ಲಾದ್ರೂ ಎಲ್ಲ ಜವಾಬ್ದಾರಿ ಇದ್ದ ಹಾಗೆ ಅವರು ಕಾರ್ಯವನ್ನು ನಿರ್ವಹಿಸಿದರು. ಈ ಮಾರಿಗುಡಿ ಪ್ರಾರಂಭ ಆಗೋದ್ರಿಂದಲೂ ಸಂತೋಷ್ ಶೆಟ್ಟರು ತನ್ನನ್ನು ತಾನು ಕೊಡಿಸ್ಕೊಂಡು 8 ವರ್ಷದಿಂದಷ್ಟೇ ಒಂದು ದೇವಸ್ಥಾನ ಕಮಿಟಿಯ ಮಾರಿಕಾಂಬೆ ಕಮಿಟಿಯ ಸದಸ್ಯರಾಗಿದೆ. ಕೆಲವರು ಇದ್ದಾರೆ, ನಾವೇನಾದ್ರೂ ನಮ್ಗೆ ಜವಾಬ್ದಾರಿ ಇದ್ರೆ ಮಾತ್ರ ನಾವು ಕಾರ್ಯಗಳನ್ನು ನಿರ್ವಹಿಸಬೇಕು, ಇಲ್ಲಾಂದ್ರೆ ನಾವು ಅಲ್ಲಿ ತಲೆ ಎತ್ತು ನೋಡುವುದಿಲ್ಲ ಅಂತ ಸ್ವಭಾವಗಳು ಸಾಕಷ್ಟು ಜನ ನಮ್ಮ ಸಮಾಜದಲ್ಲಿ ಇದ್ದಾರೆ, ನಮ್ಮ ವೃತ್ತಿಯಲ್ಲಿ. ಆದರೆ ಸಂತೋಷ್ ಶೆಟ್ಟರು ಹಾಗಲ್ಲ. ತನ್ನ ಜವಾಬ್ದಾರಿ ಇರಲಿ ಇಲ್ಲದೆ ಇರಲಿ, ಯಾವತ್ತಿದ್ರೂ ಅವರು ತನ್ನನ್ನು ತಾನು ಸಮಾಜವಾಗಿ ತೋರಿಸ್ಕೊಳ್ತಾರೆ. ಗಾಣಿಗ ಸಮುದಾಯದಲ್ಲೂ ಮುಂಚೂಣಿಯಲ್ಲಿ ನಿಂತು ಆ ಸಂಘಟನೆ ಮಾಡಿ ಅದನ್ನು ಹಿಂದೂ ಸಮಾಜದ ಒಟ್ಟಿಗೆ ಜೋಡಿಸುವಂತ ಕೆಲಸ ಸಂತೋಷ್ ಶೆಟ್ಟರು ಮಾಡಿದ್ರು. ನಾನು ನೆನಪಿದೆ ಬಹಳಷ್ಟು. ಒಂದು ಸಮಾಜ ಪ್ರಮುಖರ ನೇತೃತ್ವ ವಹಿಸಿ ಹಿಂದೂ ಸಮಾಜದ ಒಟ್ಟಿಗೆ ಅದನ್ನು ಜೋಡಿಸುವುದರ ದೊಡ್ಡ ಸಾಹಸ. ಹಾಗಾಗಿ ಸಂತೋಷ್ ಶೆಟ್ಟರು ಮನೆಯಲ್ಲಿ ನಾವು ಯಾವತ್ತು ವಿವಿಧ ಸ್ಥಳದ ಯಾರಾದರೂ ಹಿರಿಯರು ಬಂದ್ರೆ ಸುಮಾರು 10 ಗಂಟೆಗೆ ಬಂದ್ರು, ಅವರಿಗೆ ಭೋಜನ ವ್ಯವಸ್ಥೆ ಆಗ್ಬೇಕಂತ ಸಂತರಣ ಫೋನ್ ಮಾಡಿದ್ರೆ ಸಂತರಣ ಕೇಳಿದ್ರೆ ಎಷ್ಟು ಜನ ಇದ್ದಾರೆ ತಕ್ಷಣ ಕೇಳಿಸ್ಕೊಳ್ಳಿ ಅನ್ನೋ ಮಾತನ್ನ ಸಂತರಣ ಬಾಯಿಂದ ಕೇಳ್ತಿದ್ರು. ನಮ್ಗೆ ಅನಿಸ್ತಿತ್ತು, ಈಗ ಯಾರಾದ್ರೂ ನಾವು ಮಾತಾಡಿ ಮನೆ ಕಳಿಸ್ಬೇಕಂದ್ರೆ ನಮ್ಗೆ ಇನ್ನು ಮುಂದೆ ಅನಿವಾರ್ಯ ಸಂತರಣ ಲಾಸ್ಟ್. ಅಲ್ಲಿಗೆ ಬಂದಂತ ಸ್ವಯಂ ಸೇವಕರು ಯಾರೇ ಆಗಲಿ ಅವ್ರಿಗೆ ಭೋಜನ ವ್ಯವಸ್ಥೆ ಆಗ್ತಿತ್ತು. ಸಂತರಣ ನಮ್ಮ ಸಂಘದ ಪ್ರಾಥಮಿಕ ಶಿಕ್ಷಾ ವರ್ಗದಲ್ಲಿ ವ್ಯವಸ್ಥಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿದೆ. ಆ ಪ್ರಾಥಮಿಕ ಶಿಕ್ಷಾ ವರ್ಗದಲ್ಲಿ ತನ್ನನ್ನು ತಾನು ಪಾಠಶಾಲೆಯಲ್ಲೆಲ್ಲ ಜೋಡಿಸ್ಕೊಳ್ತೇವೆ. ನಮ್ಮ ಕಣ್ಣಿನ ನೋಡಿದಂತ ಅವರ ವ್ಯಕ್ತಿತ್ವ. ಅವರು ಸಿಟಿಗೆ ಈಗ ಅವರು 2 ನಿಮಿಷ ಅವಕಾಶ ಸಿಕ್ಕೋದಿಲ್ಲ ಅಂತ ನನಗೆ ಗೊತ್ತಿದ್ದಾಗಿತ್ತು. ಆದರೂ ನನಗೆ ತುಂಬಾ ಕುಡಿತ ಇತ್ತು. ಒಂದು 2 ನಿಮಿಷ ಅವ್ರ ಬಗ್ಗೆ ನಾನು ಮಾತಾಡಬೇಕನ್ನೋದು ಅವಕಾಶಕ್ಕಾಗಿ ಧನ್ಯವಾದವನ್ನು ಸಲ್ಲಿಸ್ತಾ, ಯಾಕಂತ ಹೇಳಿದ್ರೆ ನನಗೆ ಸಂತೋಷ್ ಶೆಟ್ಟರು ಒಟ್ಟಿಗೆ ಮೊದಲಿನ ಸಂತೋಷ್ ಶೆಟ್ಟರ ಹೆಸರು ಕೇಳಿದ್ರೆ ಅವ್ರ ಬಗ್ಗೆ ಗೊತ್ತಿತ್ತು. ಆದರೆ ಅವರೊಂದಿಗೆ ಒಡನಾಟ, ನಾನು ಸರ್ಕಾರಿ ನೌಕರಿಯಲ್ಲಿ ಇದ್ದಾಗ 2015-14 ಸಂದರ್ಭದಲ್ಲಿ ನನಗೆ ಅವರೊಟ್ಟಿಗೆ ಒಂದು ಸಂದರ್ಭ ಬರ್ತದೆ ಒಡನಾಟ. ಅಲ್ಲಿಂದ ನಮಗೆ ಅವ್ರ ಮಾರ್ಗದರ್ಶನ, ಅವರು ನನಗೆ ಬೇರೆ ರೀತಿಯಾದ ಮಾರ್ಗದರ್ಶನ ಮಾಡ್ತಾರೆ. ಮಾರಿಕಾಂಬಾ ದೇವಸ್ಥಾನದಲ್ಲಿ ಇದು ದೇವಸ್ಥಾನದ ದ್ವಾರದಲ್ಲಿ ಒಂದು ಬುಲೆಟನ್ನು ಅಡ್ಡ ಇಡ್ತಾ ಇದ್ರು. ನಾನು ಅವಾಗ ರಜೆ ಬಂದಾಗ
ಇಲಾಖೆಯಿಂದ ಒಂದು ಬ್ಯಾರಿಕೇಡ್ ಮುಂದೆ ಹಾಕಿ ಅಂತ ಹೇಳಿದಾಗ ನಾನು ಬೇರೆ ರೀತಿಯಲ್ಲೂ ರಿಕ್ವೆಸ್ಟ್ ಮಾಡಿದಾಗ ಕಡೆ ಶಂಕರ್ ಶೆಟ್ಟಿ ನಾನು ಹೇಳಿದಾಗ ಇಮಿಡಿಯೇಟ್ ಅವರು ನನ್ನನ್ನು ಕರ್ಕೊಂಡೋಗಿ ವೆಲ್ಡಿಂಗ್ ಶಾಪ್ ಹೋಗ್ಕೊಂಡು ಅವರೇ ಖುದ್ದಾಗಿ ಬಂದು ನಿಂತು ವೆಲ್ಡಿಂಗ್ ಅನ್ನು ಮಾಡಿಸಿ 2 ಬ್ಯಾರಿಕೇಡ್ ಮುಂದೆ ಅಂದ್ರೆ ಯಾವ ಗಾಡಿ ದೇವಸ್ಥಾನ ಭಾಗ ನಿಲ್ಲಿಸಬಾರ್ದಂತ ಅವರು ಅಷ್ಟು ಅಂದ್ರೆ ಒಬ್ಬ ಯುವ ಕಾರ್ಯಕರ್ತನಿಗೆ ಒಂದು ನೈತಿಕ ಬೆಂಬಲ ಅಂದ್ರೆ ಅವನು ಹಿಂದುತ್ವ ಕಾರ್ಯ ಮಾಡಿ ಸಣ್ಣ ಸಣ್ಣ ಸಾಲುಗಳು ಹಿರಿಯರಿಂದ ಸಿಕ್ಕಿದ್ರೆ ಅವ್ರು ಮುಂದೆ ಹೇಗೆ ಹೋಗ್ಬೋದು ಅನ್ನೋದಕ್ಕೆ ಅವರೊಂದು ಮಾರ್ಗದರ್ಶನ ಅಂದ್ರೆ ಆ ರೀತಿ ನನಗೆ ಒಂಥರ ಧೈರ್ಯವನ್ನು ಕೊಟ್ಟರು ತಂದು ನಾವು ಹಾಕಿದ್ವಿ ಅಂದ್ರೆ ಈಗಲೂ ಇದೆ ಅದು ತುಂಬಾ ಸಂತೋಷ ವಿಚಾರ. ಹಾಗೆ ಒಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಕೊರೋನಾ ಸಂದರ್ಭದಲ್ಲೂ ಹಾಗೆ 2019-20 2ನೇ ಅಲೆಯಲ್ಲಿ ತುಂಬಾ ಸಾವು ನೋವುಗಳಾಗ್ತಿತ್ತು. ಆ ಸಮಯದಲ್ಲಿ ನಾವು ಸಮಾನ ಮನಸ್ಸು ಇಂಟ್ರೆಸ್ಟ್ನಲ್ಲಿ ಶವ ಸಂಸ್ಕಾರಕ್ಕೆಲ್ಲ ಮಾಡುವಾಗ ಅವರಿಗೆ ಖುದ್ದಾಗಿ ನಿಮಗೆ ಏನಾದರೂ ನರೇಂದ್ರಣ್ಣ ಫೋನ್ ಮಾಡಿ ಏನಾದರೂ ನಿಮಗೆ ಆರ್ಥಿಕವಾಗಿ ಸಮಸ್ಯೆ ಇದ್ರೆ ಯಾವುದು ಗ್ಲೌಸ್ ಬೇಕು ಇಲ್ಲ ಮಾಸ್ಕ್ ಬೇಕು ಸ್ಯಾನಿಟೈಸರ್ ಬೇಕು ಏನಾದರೂ ಇದ್ರೆ ನಮ್ಗೆ ಹೇಳಿ ನಾವು ವಿಶ್ವ ಹಿಂದೂ ಪರಿಷತ್ತಿಂದ ನಿಮಗೆ ವ್ಯವಸ್ಥೆ ಮಾಡಬೇಕಂತ ಈ ತರ ಒಂದು ನೈತಿಕ ಧೈರ್ಯ ಕೊಟ್ಟು ಆಸಕ್ತಿದೆ ನಿಜವಾಗ್ಲೂ ಬೇಡ. ಅದ್ರ ಜೊತೆಗೆ ಇನ್ನೊಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಒಂದು ಶವ ಒಬ್ರು ಕಾರವಾರದವರು ನೌಕರಿ ಇದ್ರು ತಾಯಿ ತಿಳ್ಕೊಂಡಿರ್ತಾರೆ ಅವ್ರು ಶವ ಸಂಸ್ಕಾರ ಮಾಡಬೇಕು. ಈ ಭಯಂಕರವಾದ ಗಾಳಿ ಮಳೆ ಇದೆ. ಶವ ಸಂಸ್ಕಾರ ಮಾಡಿ ನಮ್ದು ವಿಶ್ವ ಹಿಂದೂ ಪರಿಷತ್ ರುದ್ರಭೂಮಿ ಬಂದರವಾಡದಲ್ಲಿ ಈಗ ಹೊಸದಾಗಿ ಮಾಡಿದ್ದಾರೆ. ಅಲ್ಲಿ ಮಾಡುವಂತ ಪರಿಸ್ಥಿತಿ ಇಲ್ಲ. ಆವಾಗ ಓಪನ್ ಇತ್ತು. ಆ ಸಮಯದಲ್ಲಿ ಮುಟ್ಟೋಳಿ ಗ್ರಾಮದಲ್ಲಿ ಮಾಡಬೇಕಾದ ಪರಿಸ್ಥಿತಿ ಇತ್ತು. ನಮ್ಮೆಲ್ಲ ಊರಿಗೆ ಒಂದು ಸ್ವಲ್ಪ ಅಡುಗಿತ್ತು. ಎಲ್ಲಿ ಮತ್ತೆ ಗ್ರಾಮದವರು ಏನಾದ್ರೂ ಯಾರು ಅನುಮತಿ ತಗೊಂಡಿಲ್ಲ ಕಡೆ ನಮ್ಗೆ ಅನಿವಾರ್ಯವಾಗಿ ನಮ್ಮ ವೆಂಕಟೇಶ್ ನಾಯ್ಕರು ಮತ್ತು ಮುಟ್ಟೋಳಿ ಗ್ರಾಮದ ಶಂಕರ್ ಶೆಟ್ಟರು ಧೈರ್ಯ ಕೊಟ್ಟರು ಬನ್ನಿ ಇಂಥ ಶವ ಸಂಸ್ಕಾರ ಮಾಡಿ ನಾನು ನಿಮ್ಗೆ ನಿಮ್ ಜೊತೆ ಅಂತ ಸಮಯದಲ್ಲಿ ಯಾರು ಬರ್ತಾ ಇಲ್ಲ. ಅಂತ ಸಮಯದಲ್ಲಿ ಅವ್ರು ಬಂದು ನಮ್ಗೆ ಧೈರ್ಯ ಕೊಟ್ಟು ಅದೊಂದು ಸಂಸ್ಥೆ ಹೀಗೆ ಹೇಳಿಕೊಂಡು ತುಂಬಾ ವಿಚಾರ ಇದೆ. ಎಷ್ಟೋ ಜನ ಏನು ಹೇಳ್ಬೋದು ಅದರ ಪ್ರಮುಖ ಈಗ ವಿಶ್ವ ಹಿಂದೂ ಪರಿಷತ್ ಹೆಸರಲ್ಲಿ ನಾವು ಇಷ್ಟು ಮನವಿ ಕೊಡಬೇಕಂತ ಬಂದಾಗಲೂ ನಾವು ನೇರವಾಗಿ ಶಂಕರ್ ಶೆಟ್ಟಿ ಸ್ಥಾಯಿಕ ದೇವರಾದ ಚನ್ನಪಟ್ಟಣ ಹನುಮಂತ ದೇವರನ್ನ ಮನಸ್ಸಾರೆ ನಿಮಿತ್ತ ವೇದಿಕೆ ಮೇಲೆ ಇರುವಂತಹ ಗಣ್ಯರೇ, ಮುಂಭಾಗದಲ್ಲಿ ಆಸಕ್ತರಾಗಿರುವಂತಹ ಹಿಂದೂ ಸಮಾಜದ ಬಂಧುಗಳೇ, ಭಗಿನಿಯರೇ, ಮಹಿಳೆಯರೇ, ವೈನಿಯರೇ, ಪತ್ರಕರ್ತರ ಮಿತ್ರರೇ, ಶಂಕರಣ್ಣನ ಬಗ್ಗೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಹತ್ತಿರದಿಂದ ನೋಡಿರುವಂಥ ವ್ಯಕ್ತಿ ನಾನು. ನಮ್ಮ ಸಮಾಜದ ಗಾಣಿಗ ಸಮಾಜದ ಒಂದು ಏಳಿಗೆಯಲ್ಲಿ, ಒಂದು ಪ್ರಗತಿಯಲ್ಲಿ, ಪ್ರತಿ ಒಂದು ಸಂಘಟನೆಯಲ್ಲಿ ಅವರು ಅಚ್ಚಳಿಯಲ್ಲಿ ತನ್ನ ಛಾಪನ್ನ ಮೂಡಿಸೋಗಿದ್ದಾರೆ. ಯಾಕಂದ್ರೆ ಹೇಳಿದ್ರೆ ಈಗಾಗಲೇ ಗೋವಿಂದ ಹೇಳಿದಾಗೆ ಮಟ್ಕುಳಿ ಹನುಮಂತ ದೇವಸ್ಥಾನದ ಪ್ರತಿಷ್ಠಾಪನೆಯನ್ನ ಪುನಃ ಪ್ರತಿಷ್ಠೆಯನ್ನು ತಾನು ನೋಡಬೇಕು ಭಾಷೆ ಅದನ್ನ ಆದಷ್ಟು ಬೇಗ ಮಾಡಬೇಕು ಅನ್ನುವಂಥ ಒಂದು ಕನಸಾಗಿತ್ತು. ಅದಕ್ಕೆ ನಾವು ಪಡೆದಬೇಕು. ಈಗ ನಾವು ಕೇವಲ 1.5 ವರ್ಷದಲ್ಲಿ ನಾವು ಆ ಕೆಲಸವನ್ನು ಮಾಡಿದ್ದೇವೆ. ಇಂಥ ಹಿರಿಯರು ನಮ್ಮೊಟ್ಟಿಗೆ ಇರಬೇಕು. ಅದು ಅಲ್ಲದೆ ನನಗೊಂದು ಆಸೆ ಇತ್ತು. ಶಂಕರಣ್ಣ ಯಾವಾಗಲೂ ಗ್ರಾಸ್ ರೂಟ್ ಕಾರ್ಯಕರ್ತರಾಗಿದ್ದರು. ಅಂದ್ರೆ ಕೆಳಸ್ಥಳದ ಕೆಲಸ ಮಾಡಿ 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 ಇದ್ರು. ಅವ್ರು ಯಾವಾಗೂ ವೇದಿಕೆಯನ್ನ ಹಂಚ್ಕೊಳ್ತಾ ಇರಲಿಲ್ಲ. ನೀವು ನೋಡಿರ್ಬೋದು. ನಾನು ಬೇಡ ನಾನು ವೇದಿಕೆ ಬರೋದಿಲ್ಲ, ಅದು ಬೇರೆ ಕೊಡಿಸುವ ಯಾವಾಗಲೂ ಹೇಳೋದೇ ಇರೋದು. ಆದರೆ ನಾನು ಮತ್ತೆ ನಾವೆಲ್ಲ ಸಂಘಟನೆಗಳು ಸಂಕಲ್ಪ ಮಾಡಿದ್ವಿ, ಈ ಸಾರಿ ನಮ್ಮ ಪುನಃ ಪ್ರತಿಷ್ಠೆಯ ಕಾರ್ಯಕ್ರಮದಲ್ಲಿ ಅವರಿಗೆ ವೇದಿಕೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಆ ಆಸೆಯನ್ನ ಆ ಕೊನೆಯ ಕಾಲದಲ್ಲಿ ಅವರು ಈಡೇರಿಸಿದರು. ಒಂದು 5 ನಿಮಿಷ ನಮ್ಮನ್ನು ಉದ್ದೇಶಿಸಿ ಆ ಸಂದರ್ಭದಲ್ಲಿ ಮಾತಾಡಿರುವಂಥದ್ದು ನನ್ನ ಈಗೂ ವಿಡಿಯೋ ರೆಕಾರ್ಡ್ ಇದೆ. ಅದು ನಾವು ಇವತ್ತು ತರಬೇಕಂತ ಮಾಡಿದರೆ ನನ್ನ ತರಲಿಕ್ಕೆ ಆಗಲಿಲ್ಲ, ಸಾರಿ. ಅದೇ ರೀತಿ ಒಂದು 2 ನಿಮಿಷ ಹೆಚ್ಚಿಗೆ ಪಟ್ಟಿದೆ, ರಿಸರ್ವ್ ಮಾಡಿದ್ದೆ. ಶಂಕರಣ್ಣ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ. ಶಂಕರಣ್ಣ 10 ವರ್ಷದ ತನ್ನ ಮನೆಯನ್ನು ಎಕ್ಸ್ಪಾನ್ಷನ್ ಮಾಡಿದ್ರು. ಸ್ವಲ್ಪ ಸೈಡ್ಗೆ ಸ್ಲ್ಯಾಬ್ ಹಾಕಿ ನಾವೆಲ್ಲ ಮನೆ ಓಪನಿಂಗ್ ಹೋಗಿದ್ವಿ. ಒಂದು ಸಪ್ರೇಟ್ ಒಂದು ರೂಮ್ ಇತ್ತು ಪಕ್ಕದಲ್ಲಿ. ಶಂಕರಣ್ಣ ಯಾಕೆ ಸಪ್ರೇಟ್ ರೂಮ್ ಮಾಡಿದೆ ಆಸೆ ಇಲ್ಲ ಮರ, ನಮ್ಮ ಸಂಘ ಪರಿವಾರದಲ್ಲಿ ಬರ್ತಾರೆ, ಬಂದ್ರೆ ಅವ್ರಿಗೆ ಉಳಿಲಿಕ್ಕೆ ಒಂದು ವ್ಯವಸ್ಥೆ ಬೇಕು. ಅದಕ್ಕೋಸ್ಕರ ಒಂದು ಸಪ್ರೇಟ್ ರೂಮ್ ಇದ್ರೆ ಅವ್ರೊಂದು ಉಳ್ಕೊಳ್ಳಿಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಮಾಡಿದ್ದೇನೆ ಅನ್ನುವಂಥ ಒಂದು ಆ ನುಡಿಯನ್ನು ಹೇಳಿದ್ರೆ ನನಗೆ ಈಗಲೂ ಬಿಡ್ತಾ ಇದೆ. ಯಾಕಂತ ಹೇಳಿದ್ರೆ ಇಂಥ ವ್ಯಕ್ತಿಗಳು ಒಂದು ಸಂಘಟನೆಗೋಸ್ಕರನೇ ತನ್ನ ಒಂದು ರೂಮನ್ನು ಮುಡಿಪಾಗಿಡುವಂಥದ್ದು ಇರುವಂಥದ್ದು ಒಂದು ಅತಿಶಯೋಕ್ತಿ ಆಗ್ಬೋದು ನಮಗೆ. ಆದರೆ ಇದು ನಾವು ಮುಂದಿದೆ. ಶಂಕರಣ್ಣ ಆ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಮಾತನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ
ವಿಶ್ವ ಹಿಂದೂ ಪರಿಷತ್ತಿನ ಈ ಗಣೇಶೋತ್ಸವ ಕಾರ್ಯಕ್ರಮ ನಡೆದಿದೆ. ಅಲ್ಲಿ ಮೊದಲು ನಾನು ಹೋಗಿದ್ದೆ. ನಮ್ಮ ಮನೆಯಲ್ಲಿ ಯಾರಾದರೂ ನಮ್ಮ ಬಂಧುಗಳು ನಾವು ಬರ್ತೀವಿ ಕರ್ಕೊಂಡು ಹೋಗಿದ್ದೆ. ಅದಕ್ಕೆ ಏನು ತಪ್ಪೇನು ಅಂತ ಹೇಳ್ತಾ ಇದ್ದೆ. ಬಿಟ್ಟು ಮಟ್ಟಿಗೆ ಅವರಿಗೆ ಸಂಘದ ಪ್ರಚಾರಕರಾಯಿತು, ಸಂಘದ ಕಾರ್ಯಕರ್ತರ ಬಗ್ಗೆ ಅಷ್ಟೊಂದು ಅವರಿಗೆ ಅಭಿಮಾನ. ಹೋಗ್ಬೇಕು. ನಾನು ಏಪ್ರಿಲ್ ಮೊದಲನೇ ವಾರದಲ್ಲಿ 3 ಡಿಗ್ರಿ ಹೋಗಬೇಕಾದ್ರೆ ಅವ್ರ ಮನೆ ಬಂದೆ. ಅವ್ರನ್ನ ಬಂದು ವಾಪಸ್ ಮಂಗಳೂರಿಗೆ ಬರ್ತಾ ಇದ್ದೆ. ಆವಾಗ ನೀವು ಇಲ್ಲಿ ಇಡಿ ಅಂತ ಹೇಳಿ ಅವ್ರ ಮನೆ ಹತ್ರ ಹೇಳಿದ್ರು. ನಾನೇ ಪ್ರಕಾರ ಹೇಳಿದೆ. ಅವ್ರ ಮನೆಗೆ ಹೋದೆ. ಅವರು ಮನಸ್ಸನ್ನ ನೋಡಿದ್ರೆ, ಮುಖ ನೋಡಿದ್ರೆ ಗೊತ್ತಾಗ್ತು ಅವ್ರು ಬೇರೆ ಅವ್ರ ಕಷ್ಟ ಅವ್ರು ಗೊತ್ತಾಗ್ತಾ ಇತ್ತು. ಆದ್ರೆ ಅವರು ತಮ್ಮ ಯಾವತ್ತೂ, ನಾನು ಅವ್ರ ಮನೆಗೆ ಸಾಕಷ್ಟು ನೋಡ್ಕೊಂಡಿದ್ದೀನಿ, ಯಾವತ್ತೂ ಅವರು ವೈಯಕ್ತಿಕ ಕೇಳಿದಾಗ ಅದು ಬಿಡ್ತಿದ್ರು, ವಿಷಯ ಬೇರೆ ಮಾಡ್ತಾ ಇದ್ರು. ಏನ್ ವಿಷಯ ಅದು? ರಾಮ ಮಂದಿರದ ಬಗ್ಗೆ ಕೇಳ್ತಾ ಇದ್ರು, ಆರ್ಟಿಫಿಷಿಯಲ್ ಬಗ್ಗೆ ಕೇಳ್ತಾ ಇದ್ರು. ಆ ದಿವಸ ಏಪ್ರಿಲ್ ಮೊದಲನೇ ವಾರದ ಅವ್ರ ಮನೆ ಹೋದಾಗ ಅವ್ರು ತಮ್ಮ ಸುಖ ದುಃಖ ಎಲ್ಲ ಬಿಟ್ಟರು. ಅವಾಗ ಬಿಸಿ ಬಿಸಿ ಚರ್ಚೆ ನಡೀತಾರೆ, ಹೋಗ್ಬೇಕು. ಅದ್ರ ಬಗ್ಗೆ ಸುಮಾರು 30 ಗಂಟೆ ಮಾತನಾಡಿದ್ರು. ಕಡೆಗೆ ಈಗ ರಾತ್ರಿ ಆಯ್ತು, 10 ಗಂಟೆ ಆಯ್ತು, ನೀವು ಮನೆಗೆ ಅಂತ ಹೇಳಿದ್ರು. 10-10:30 ಆಯ್ತು ಮನೆಗೆ ಅಂತ. ಮತ್ತೆ ಬೆಳಗ್ಗೆ ಮತ್ತೆ ಅದೇ ಚರ್ಚೆ. ಹೀಗೆ ಶಂಕರ್ ಶೆಟ್ಟರು ಒಂದು ಅದ್ಭುತವಾದಂತಹ ಶಕ್ತಿ. ಅವರು ಸಂಘ ಪ್ರಾರಂಭವಾದ 3 ವರ್ಷ ಆಯಿತು. ಡಾಕ್ಟರ್ಗೆ ಕೆಲವರು ಹಿಡ್ಕೊಂಡು ದೀಪವನ್ನು ಬೆಳೆಸಿದರು. ಜಗತ್ತಿನಾದ್ಯಂತ ನಮ್ಮ ದೇಶದಲ್ಲಿ ಕೋಟ್ಯಂತರ ದೀಪಗಳು ಉಳಿದಿವೆ, ಉಳಿತಾನು ಇದೆ. ಆ ದೀಪ ಭಟ್ಕಳಕ್ಕೂ ಬಂದಿದೆ. ಡಾಕ್ಟರ್ ಚಿತ್ತರಂಜನ್ ಅವರ ಮೂಲಕ ಆ ದೀಪವನ್ನು ಬೆಳೆದವರು ಶಂಕರ್ ಶೆಟ್ಟರು. ಶಂಕರ್ ಶೆಟ್ಟರ ದೀಪ ಅಲ್ಲ, ಅದೊಂದು ನಂದ ದೀಪ. ಶಂಕರ್ ತೋರ್ತಾ ಮನಮಿಡಿಯುವ ಮಾತುಗಳನ್ನು ಹೇಳಿದ್ದಾರೆ. ಶ್ರೀಯುತ ಗೋವಿಂದ ನಾಯ್ಕ ಅವರಿಗೆ ಧನ್ಯವಾದಗಳು. ಸಭಿಕರಲ್ಲಿ ಯಾರಾದರೂ ಮಾತಾಡೋದಿದ್ರೆ ದಯವಿಟ್ಟು ಪ್ರತಿಯೊಬ್ಬರಿಗೆ 2 ನಿಮಿಷದ ಕಾಲಾವಕಾಶ ಮಾತ್ರ ಇರ್ತದೆ. ಯಾಕಂದರೆ ಬಹಳಷ್ಟು ಜನ ಇದ್ದಾರೆ. ಮಾತಾಡಲಿಕ್ಕೆ ಇಷ್ಟಪಡೋದಿದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಕಾಂತ್ ಅವರು ತಮ್ಮ ಇಚ್ಛೆಯನ್ನು ಹೇಳ್ಕೊಳ್ಳಲಿಕ್ಕೆ ಇಷ್ಟಪಡ್ತಾರೆ. ಆಸನದಲ್ಲಿ ಕೂತ್ಕೊಳ್ಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಬರ್ರಿ ದಯವಿಟ್ಟು ಯಾರು ಸಭೆಯಿಂದ ನಿರ್ಗಮಿಸದೆ ಕುರ್ಚಿಯಲ್ಲಿ ಕುತ್ಕೊಳ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಈಗ ಇದರ ನಂತರ ಚಿಕ್ಕ 2 ಕಾರ್ಯಕ್ರಮಗಳಿದೆ. ಒಂದು ಮೌನಾಚರಣೆ ಹಾಗೂ ವಂದನಾರ್ಪಣೆ. ವಂದನಾರ್ಪಣೆಯ ನಂತರ ಬಂದಂತಹ ಸರ್ವರಿಗೂ ಉಪಹಾರ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಅದನ್ನು ಸ್ವೀಕರಿಸಿಕೊಂಡು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸ್ತಾ ನಾವು ತೆರಳಬೇಕಾಗಿದೆ. ದಯವಿಟ್ಟು ಇನ್ನೊಂದು 10-15 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿದೋಗ್ತದೆ. ಯಾರು ಕೂಡ ಸಭೆಯಿಂದ ನಿರ್ಗಮಿಸದೆ ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಬೇಕಂತ ವಿನಂತಿ ಮಾಡಿಕೊಳ್ತಾರೆ. ದಯವಿಟ್ಟು ಯಾರು ನಿರ್ಗಮಿಸಬಾರದು. ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಮರೆತುಬಿಟ್ಟೆ.
ಇಲ್ಲಿ ಸಭೆ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಭಜನಾ ಕಾರ್ಯಕ್ರಮ ಇತ್ತು. ಆ ಭಜನಾ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸತ್ಯವತಿ ಶೆಟ್ಟಿ, ಶ್ರೀಮತಿ ರವಿಕಲಾ ಎಸ್ ಕೈಕಿಣಿ ಹಾಗೂ ಶ್ರೀಮತಿ ರಾಧಾ ಆರ್ ಶೆಟ್ಟಿ ಇವರು ಸತತ 1 ಗಂಟೆಗಳ ಕಾಲ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಅವರಿಗೆ ಈ ಸಂದರ್ಭದಲ್ಲಿ ಸಂಘಟಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಮ್ಮೆ ಸಭಿಕರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ನಿಮ್ಮ ಕುರ್ಚಿಯಲ್ಲಿ ಆಸೀನರಾಗಬೇಕಂತ ವಿನಂತಿ ಮಾಡಿಕೊಳ್ತೇನೆ. ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ನಡೆಸಬೇಕಂತ ವಿಚಾರ ಮಾಡಿಕೊಂಡಾಗ ಶಂಕರ್ ಶೆಟ್ಟಿಯವರ ಅಭಿಮಾನದಿಂದ ಮಾರಗುಡಿ ಆಡಳಿತ ಮಂಡಳಿಯವರು ಉಪಹಾರ ವ್ಯವಸ್ಥೆಯನ್ನ ತಾವೇ ಮಾಡ್ತೇವೆ ಅಂತ ಹೇಳಿ ಮನವಿ ಮಾಡಿಕೊಂಡ್ರು. ಹಾಗಾಗಿ ಇಂದಿನ ಈ ಉಪಹಾರದ ವ್ಯವಸ್ಥೆ ಹಾಗೂ ಉಳಿದೆಲ್ಲ ವ್ಯವಸ್ಥೆಯನ್ನ ಆಡಳಿತ ಕಮಿಟಿ, ಮಾರಿಕಾಂಬಾ ದೇವಸ್ಥಾನ ಹಾಗೂ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಭಟ್ಕಳ ಇವರ ವತಿಯಿಂದ ಮಾಡಲಾಗಿದೆ. ಸರ್ವರು ಅತ್ಯಂತ ಹೃದಯ ಸ್ಪರ್ಶಿ ಪುಷ್ಪ ನಮನದೊಂದಿಗೆ ತಮ್ಮ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶಾಂತಚಿತ್ತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ತಮ್ಮೆಲ್ಲರನ್ನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಮಹತ್ವದ ಮೌನ ಆಚರಣೆ ಕಾರ್ಯಕ್ರಮ ಬಾಕಿ ಉಳಿದಿದೆ. ಪುಷ್ಪ ನಮನ ಕಾರ್ಯಕ್ರಮ ಮುಗಿದ ನಂತರ 1 ನಿಮಿಷದ ಮೌನ ಆಚರಣೆ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲರೂ ಶಾಂತಚಿತ್ತರಾಗಿ ತಮ್ಮ ಉಪಸ್ಥಿತಿಯಲ್ಲಿ ಇರಬೇಕಂತ ವಿನಂತಿ ಮಾಡಿಕೊಳ್ತೇನೆ. ಇದರ ನಂತರ ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. कैसे
ಶ್ರೀ ಮಾರಿಕಾಂಬಾ ದೇವಸ್ಥಾನ ಆಡಳಿತ ಕಮಿಟಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆ ಶ್ರೀ ಚನ್ನಪಟ್ಟಣ ದೇವಸ್ಥಾನ ಆಡಳಿತ ಕಮಿಟಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆ ಸಾರ್ವಜನಿಕ ಗಣೇಶ ಚತುರ್ಥಿ ರಥಬೀದಿ ಭಟ್ಕಳ ಇವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆ ಬೃಂದಾವನ್ ಶಾಮ್ಯಾನ ಸೌಂಡ್ ಅಂಡ್ ಸಿಸ್ಟಮ್ ಉದಯಿಸಿದ ಇವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮೆರಗನ್ನು ನೀಡಿದಂತ ಬ್ಯಾನರ್ ಹಾಕುವಂತ ವ್ಯಾಸಮತ್ವ ಪ್ರಿಂಟರ್ಸ್ ಇವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಹಾಗೆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಪತ್ರಕರ್ತ ಬಂಧುಗಳಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲ ಬಂಧು ಮಿತ್ರರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಧನ್ಯವಾದವನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.